ಇವರು ರಾಜ್ಯದ ಏಕೈಕ ಜಾನಪದ ವಿಶ್ವವಿದ್ಯಾಲಯ ಎಂಬ ಹೆಗ್ಗಳಿಕೆ ಪಡೆದಿರುವ ಹಾವೇರಿ ಜಿಲ್ಲೆಯ ಸಿಗ್ಗಾಂವ ತಾಲೂಕಿನ ಗೋಟಗೋಡಿಯ ವಿಶ್ವವಿದ್ಯಾಲಯದ ಸಿಬ್ಬಂದಿ ವರ್ಗ, ಪ್ರಾಧ್ಯಾಪಕರು, ಪ್ರಾಧ್ಯಾಪಕೇತರು ಹಾಗೂ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿರುವ ಸಿಬ್ಬಂದಿ ವರ್ಗ. ಇವರು ಸರ್ಕಾರ ಆಗಲಿ ಇನ್ನಾವುದೇ ವ್ಯಕ್ತಿ ವಿರುದ್ಧವಾಗಲಿ ಮಾಡ್ತಾ ಇಲ್ಲ. ಇಲ್ಲಿಯ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ಕುಲಪತಿಗಳು ಅಲ್ಲಿಯ ಆಡಳಿತ ವರ್ಗದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಳೆದ 10 ತಿಂಗಳುಗಳಿಂದ ತಮಗೆ ಬರಬೇಕಾದ ಸಂಬಳವನ್ನು ಕೊಡ್ತಾ ಇಲ್ಲ. ಸರ್ಕಾರ ಹಣವನ್ನು ರಿಲೀಸ್ ಮಾಡಿದರೂ ಸಹ ವಿಶ್ವವಿದ್ಯಾಲಯದ ಕುಲಪತಿಗಳಾಗಲಿ ಅಲ್ಲಿಯ ಆಡಳಿತ ಮಂಡಳಿ ನಮಗೆ ಹಣ ಕೊಡುತ್ತಿಲ್ಲ. ಸಾಕಷ್ಟು ಆರ್ಥಿಕವಾಗಿ ಸಮಸ್ಯೆ ಎದುರಿಸ್ತಾ ಇದ್ದೇವೆ, ಕೂಡಲೇ ನಮಗೆ ಸಂಬಳ ಕೊಡಬೇಕು ಎಂಬ ಒತ್ತಾಯವನ್ನು ಮಾಡ್ತಿದ್ದಾರೆ. ಆದರೆ ಈ ಕುರಿತಂತೆ ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ ಭಾಸ್ಕರ್ ಯಾವುದೇ ರೀತಿಯ ಸಕಾರಾತ್ಮಕ ಆಗಲಿ ಅಥವಾ ಜವಾಬ್ದಾರಿಯುತ ಉತ್ತರ ಕೊಡ್ತಿಲ್ಲ. ಯಾವ ಕಾರಣಕ್ಕಾಗಿ ಸಂಬಳ ಕೊಡ್ತಿಲ್ಲ ಎಂಬ ಎದುರು ಇಲ್ಲ ಸಲ್ಲದ ಸಬೂಬು ಹೇಳ್ತಾ ಇದ್ದಾರೆ. ಆದ್ದರಿಂದ ರಾಜ್ಯದ ಏಕೈಕ ಜಾನಪದ ವಿಶ್ವವಿದ್ಯಾಲಯ ಎಂಬ ಹೆಗ್ಗಳಿಕೆ ಪಡೆದಿರುವ ಇಲ್ಲಿ ಸಾಕಷ್ಟು ಆತಂಕ ವ್ಯಕ್ತ ಆಗ್ತಿದೆ. ಈ ಹಿಂದೆ ಅನೇಕ ರೀತಿಯ ಆಡಳಿತಾತ್ಮಕ ಪ್ರಕ್ರಿಯೆಗಳು ಮತ್ತು ನೇಮಕಾತಿಯಲ್ಲಿ ಭ್ರಷ್ಟಾಚಾರ ಸೇರಿದಂತೆ ಅನೇಕ ಕಪ್ಪು ಚುಕ್ಕಿಗಳಂಥ ಆರೋಪಗಳನ್ನು ವಿಶ್ವವಿದ್ಯಾಲಯ ಎದುರಿಸ್ತಾ ಇದೆ. ಈಗ ಮತ್ತೊಂದು ಸಮಸ್ಯೆ ಅಂದರೆ ಈ ರೀತಿಯಾದಂಥ ಸಂಬಳ ನೀಡುವಲ್ಲಿ ವಿಳಂಬ ಮಾಡ್ತಿರೋದು. ಆದ್ದರಿಂದ ಕೂಡಲೇ ಸರ್ಕಾರ ಮತ್ತು ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಮಧ್ಯಪ್ರವೇಶಿಸಿ ಇಲ್ಲಿನ ಸಿಬ್ಬಂದಿಗಳಿಗೆ ಸಂಬಳ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ. ಸರ್ ಒಂದು ನಿಮಿಷ ನಾನು ಮಾತಾಡ್ತೇನೆ. ನಾನು ಮಾತಾಡ್ತೇನೆ ಒಂದು ನಿಮಿಷ. ಆಮೇಲೆ ಸಾಹೇಬ್ ಮಾತಾಡ, ಆಮೇಲೆ ಸಾಹೇಬ್ ಮಾತಾಡ. ಬೆಳಗ್ಗೆಯಿಂದ ನಮ್ಮ ಗುತ್ತಿಗೆದಾರರು ಬಂದು ಇಲ್ಲಿ ಕಿಲಿ ಹಾಕಿಲ್ಲ. ಅವರು ಫಸ್ಟ್ ಆಫ್ ಆಲ್ ನಾವು ಸಾಹೇಬ್ ಕಿಲಿ ಹಾಕಿದ್ರ ಮುಂದೆ ಬೆಳಿಗ್ಗೆ ಫೋಟೋ ಇಟ್ಕೊಂಡು ಕೊಟ್ಟರು. ಬೆಳಗ್ಗೆ 10 ಗಂಟೆ ಆಫೀಸ್ ಚಲೋ. ಇಡೀ ಕರ್ನಾಟಕದಾದ್ಯಂತ ಆದೇಶ ಕೊಡ್ತಾರೆ 10 ಗಂಟೆಗೆ ಆಫೀಸ್ನಾಗ ಇರಬೇಕು. ಯಾವ ಒಬ್ಬ ನೌಕರರು ಕೂಡ ಆಫೀಸ್ ಮುಂದೆ ಬರ್ತೀವಿ. ಯಾಕೆ ಕುಂತೀರಿ ಅಂತ ಕೇಳಿ. ಯಾಕೆ ಕಿಲಿ ಹಾಕಿ ಕಿಲಿ ಅಂತೂ ಹಾಕಿಲ್ಲ. ಕಿಲಿ ಹಾಕಿದ್ದು ಯಾರ ಕಡೆ ಇತ್ತು? ಕಿಲಿ ಅದು ಯಾಕೆ ತಂದ್ಕೊಟ್ರು? ಮಾತಾಡ್ರಿ. ಕಿಲಿ ಯಾಕೆ ತಂದ್ಕೊಟ್ರು? ಕಿಲಿ ಅವ್ರ ಕಡೆನೇ ಇತ್ತು. ಬರಬೋದಾಗಿತ್ತು. ಅವರು ಸಾಹೇಬ್ರು ಬೆಳಗಿನ ಇಷ್ಟು ಹೇಳಿಬಿಟ್ಟಿದ್ರೆ ಸಾಹೇಬ್ರು ಒಂದು ಓಪನ್ ಮಾಡ್ತಿದ್ರು, ನಮ್ಮ ಕೆಲಸ ಸ್ಟಾರ್ಟ್ ಮಾಡ್ತಿದ್ರು. ಕಿಲಿ ಯಾರು ಹಾಕಿದಾರೆ? ಅದನ್ನ ಕಿಲಿನೇ ಹಾಕಿಲ್ಲ. ಅದಕ್ಕೆ ಕಿಲಿ ಹಾಕಿದ್ದು ವಿಶ್ವವಿದ್ಯಾಲಯ. ಅದ್ರ ಮುಂದೆ ಕೂತಿದ್ದಾರೆ. ಇದನ್ನು ದಯವಿಟ್ಟು ಸಾಹೇಬ್ರು ಅರ್ಥ ಮಾಡ್ಕೋಬೇಕು. ಯಾರು ಕಿಲಿ ಹಾಕಿ ಪ್ರತಿಭಟನೆ ಮಾಡ್ತಾ ಇಲ್ಲ. ಇದು 5:30 ನಂತರ ಕರ ತೆಗೆದಿದ್ದೀವಿ. ಏನು ಕೆಲಸ ಆಗ್ತಾವೆ ದಯವಿಟ್ಟು ಸಾಹೇಬ್ರು ಹೇಳ್ತೀನಿ, ನಮ್ಮ ಕೆಲಸನ ಸ್ಟಾರ್ಟ್ ಮಾಡ್ತೀವಿ ಇಮಿಡಿಯೇಟ್ಲಿ. ಹೇಳ್ಬೇಕು ನೋಡಿ ಸರ್. ಈಗ ಮುಂದೆ ನಾನು ಹೇಳಿ ಇಷ್ಟು ದಿನ ನಿನ್ನೆ ನಾನು ಇದು ಮಾಡಿದ್ದೀನಿ. ಇವತ್ತೇನು ನಾನು ಕಾನೂನು ಪ್ರಕಾರ ಮಾಡ್ತೀನಿ. ನಾನು ಮಾಡಕ್ಕೆ ಬದಲ ಹಂಗೆ ಕಾನೂನು ಪ್ರಕಾರ ನಾನು ಬಿಟ್ಟು ಮಾಡಕ್ಕೆ ಬದಲ್ರಿ. ಕಾನೂನು ಪ್ರಕಾರ ಏನೋ ಅದೇ ಮಾಡ್ತೀನಿ. ಏನು ಮಾಡ್ತೀರಿ? ಆಯ್ತು, ನಾನು ಮಾಡ್ತೀನಿ. ಉಳಿದು ಅವ್ರು ಕೇಳ್ರಿ. ಏನು ಇಲ್ಲ ಕೇಳ ಯೂನಿವರ್ಸಿಟಿ ಸಮಸ್ಯೆ ಅವ್ರಿಗೆ ಕೇಳಿ ನನಗೆ ಕೇಳ ಅವ್ರಿಗೆ ಕೇಳ್ರಿ. ಅವ್ರಿಗೆ ಕೇಳಿ ನನಗೆ ಕೇಳ್ಬೇಡ. ಅವ್ರಿಗೆ ಕುತ್ಕೊಳ್ತೀವಿ. ನಾವು ಯಾವ ಅಂತ ಶಾಂತಿ ಕುತ್ಕೊಳ್ತೀವಿ. ನಾವು ಕೆಲಸ ಮಾಡಿಕೊಡ್ಲಿ. ಅವರು ಈ ತೆಗೆದ್ರೆಲ್ಲ ನಮ್ಮ ಕೆಲಸ ಆಗಲಿ ಸರ್. ಇದನ್ನು ಬೆಳಗ್ಗೆ ತೆಗೆದ್ರೆ ಆಗಿರ್ತಿತ್ತು. ಇಲ್ಲ ಅದಕ್ಕೆ ನಾನು ಅಂತಲ್ಲ ಉಳಿದು ನನಗೇನು ಕುದುರೆ ಸಾಹೇಬ್ ಏನು ಕೇಳಕ್ ಮಾಡಿ ಉಳಿದು ನಾನು ಹೇಳ್ತಲ್ಲ ಕದ ಹಾಕಿದ್ರೆ ಮತ್ತೆ ನಾನು ಹೇಳ್ತಿಲ್ಲ. ಕಾನೂನು ಪ್ರಕಾರ ಕೆಲಸ ಮಾಡವ. ಕಾನೂನು ಕೆಲಸ ಮಾಡೋಕ್ಕಾಗಲ್ಲ. ಕಾನೂನು ಪ್ರಕಾರ ಕೆಲಸ ಕದ ಹಾಕಿಲ್ರಿ.
ಸಿಬ್ಬಂದಿಗಳ ಜೀವನ ಜೊತೆ ಸಿಬ್ಬಂದಿಗಳ ಜೀವನ ಜೊತೆ ಚೆಲ್ಲಾಟ ಹೊಡೆಸಿರುವ ಅಧಿಕಾರಿಗಳಿಗೆ ಬೇಕೇ ಬೇಕು. ಸುಳ್ಳು ಹೇಳುವ ಅಧಿಕಾರಿಗಳಿಗೆ, ಮೋಸ ಮಾಡುವ ಅಧಿಕಾರಿಗಳಿಗೆ ಬೇಕೇ ಬೇಕು. ಬೇಕೇ ಬೇಕು. ಬರಲೇಬೇಕು, ಬರಲೇಬೇಕು. ಮಾತು ತಪ್ಪಿದ ಅಧಿಕಾರಿಗಳಿಗೆ, ಮಾತು ತಪ್ಪಿದ ಅಧಿಕಾರಿಗಳಿಗೆ, ಮಾತಿನಿಂದ ಹೇಳಿದ ಅಧಿಕಾರಿಗಳಿಗೆ, ಸುಳ್ಳು ಭರವಸೆ ಕೊಟ್ಟ ಅಧಿಕಾರಿಗಳಿಗೆ, ಮಾತಿಗೆ ತಪ್ಪಿದ ಅಧಿಕಾರಿಗಳಿಗೆ, ಮಾತಿಗೆ ತಪ್ಪಿದ ಅಧಿಕಾರಿಗಳಿಗೆ, ಭ್ರಷ್ಟ ದಬ್ಬಾಳಿಕೆ ಮಾಡಿಸುತ್ತಿರುವಂತ ಅಧಿಕಾರಿಗಳಿಗೆ, ಪೊಲೀಸರಿಂದ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿಸುವ ಅಧಿಕಾರಿಗಳಿಗೆ, ಬೋಲೋ ಭಾರತ್ ಮಾತಾ ಕಿ ಅಧಿಕಾರಿಗಳಿಗೆ, ಸ್ವಚ್ಛ ಕುಲಪತಿಗೆ ಭಾರತ್ ಮಾತಾ ಕಿ ಏನು ಮಾಡಿದ್ರು ಕಂಟ್ರೋಲ್ ಗಾಡಿನ बोलो भारत माता की जय, बोलो भारत माता की जय. बेटे बेटो बेटे बेटो. ಇವತ್ತು ನಾವು ಬೇಗ ಹಾಕೊಂಡು ಕೂತ್ರೆ ಬೆಳಗ್ಗೆ 10 ಗಂಟೆಯಿಂದ ಕಚೇರಿಗೆ ಇನ್ನೂ ಬಂದಿಲ್ಲ ಸರ್. ಕುಲಪತಿಗಳು ಬಂದಿಲ್ಲ, ಕುಲ ಸಚಿವರು ಬಂದಿಲ್ಲ ಸರ್. ಅದಕ್ಕೆ ದಯಮಾಡಿ ನಮ್ಮ ಉಸ್ತುವಾರಿ ಸಚಿವರು ಡಾಕ್ಟರ್ ಸಾಹೇಬ್ ಅಲ್ಲ ಸರ್, ಅದಕ್ಕೆ ನಿಮ್ಗೆ ಗಮನ ಕಾರಣ ಉಪಯೋಗ ಬರಲಿ. ಹಾಂ ಸರ್, ದಯಮಾಡಿ ಸರ್. ಇದನ್ನೆಲ್ಲ ನನಗೆ ಇದಿರೋ ವಿಡಿಯೋ ಸರ್ ಥಳಗ್ ಬರ್ರಿ. ಸರ್ ಅವರೇ ಹೇಳ್ತಾರೆ ಸರ್, ಇದ್ದಿದ್ದು ಎಲ್ಲ ಸಂಪನ್ಮೂಲಗಳನ್ನ ಖಾಲಿ ಮಾಡಿ ಸರ್. ಇದು ನಮ್ಮ ಹತ್ರ ದುಡ್ಡು ಇಲ್ಲ ಅಂತ ಹೇಳ್ತಾರೆ ಸರ್. ಇರೋ ದುಡ್ಡುಗಳನ್ನ ನಾವು ಎಲ್ಲ ಉಪಯೋಗ ಮಾಡ್ಕೊಂಡಿದ್ದಾರೆ ಸರ್. ಮುಂಗಡವಾಗಿ ಎಲ್ಲ ಉಪಯೋಗ ಮಾಡ್ಕೊಂಡು ಸರ್. ತಮ್ಮ ಸೌಲಭ್ಯ ಹೆಣ್ಮಕ್ಳು ಮತ್ತೆ ನಾವು 30 ಜನ ಗಂಡ್ಮಕ್ಳು ಸರ್. ಇವತ್ತು 10 ಗಂಟೆ ಕಚೇರಿ ತೆಗಿಬೇಕು ಸರ್. ಯಾಕೆ ತಗಲಿಲ್ಲ, ನೀವು ಯಾಕೆ ಕೂತೀರಿ ಅಂತ ಕೇಳೋಕೆ ಯಾವ ಅಧಿಕಾರಿ ಬಂದಿಲ್ಲ ಸರ್. ಹೌದು ಸರ್, ಔಟ್ ಸೋರ್ಸ್ ಸರ್. ಆಮೇಲೆ ಸಹಾಯಕ ಪ್ರಾಧ್ಯಾಪಕರು ಸರ್. ಹಾಂ ಸರ್. ಸರ್ ಈಗ ನಿಮಗೆ ವಾಟ್ಸಪ್ಪಿಗೆ ಅದೆಲ್ಲ ವಿಡಿಯೋ ಮತ್ತು ಫೋಟೋ ಸೆಂಡ್ ಮಾಡಿ. ಸತೀಶ್ ಜಾರಕಿಹೊಳಿ ಪಿ ಎನ್. ಸಮಸ್ಯೆ ಆಗೈತೆ, ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ರಿ? ಏನು ಸರ್, 9 ತಿಂಗಳಿಂದ ಸಂಬಳ ಆಗಿಲ್ಲ ಸರ್. ಈ ಹಿಂದೆ ನಮಗೆ 2 ತಿಂಗಳು ಕೊಡ್ತೀವಿ ಅಂತ ಹೇಳಿದ್ರು. 2 ತಿಂಗಳು ಆಗಿಲ್ಲ ಸರ್. ಇನ್ನೂ 7 ತಿಂಗಳು ಬ್ಯಾಲೆನ್ಸ್ ಇದೆ ಸರ್. ನಮ್ಮ ಷರತ್ತಿಗೆ ಅವ್ರು ಬದ್ಧರಾಗಿ 6ನೇ ತಾರೀಕಿಗೆ ಇನ್ನೂ 2 ತಿಂಗಳಿದ್ದು, ಆಮೇಲೆ 12ನೇ ತಾರೀಕಿನ ಒಳಗಾಗಿ ಒಂದು ಅಷ್ಟು 7 ತಿಂಗಳದ್ದು ಸಂಬಳ ನಾವು ಮಾಡ್ತೀವಿ ಅಂತ ಒಪ್ಕೊಂಡಿದ್ವಿ ಕುಲಪತಿಗಳು. ಆ ಮಾತನ್ನು ತಪ್ಪಿದ್ದಾರೆ ಸರ್. ಆ ಷರತ್ತು ಮೀರಿದೆ. ಈಗ ಮೀರಿದಾದಮೇಲೆ ನಾವು ಇವತ್ತು ಪ್ರತಿಭಟನೆ ಕೂತಿದ್ದೀವಿ ಸರ್. ಈಗ ನಾವು 2 ದಿನದಿಂದ ಕೂತೀವಿ ಸರ್. ಹೊರಗುತ್ತಿಗೆದವರು ಈಗ ಟೀಚಿಂಗ್ದವರೆಲ್ಲರೂ ಅವರು 5 ದಿನ ಆಯ್ತು ಸರ್ ಈಗ ಕೂತ್ಕೊಂಡು. ಪ್ರಗತಿಯವರಿಗೆ ಎಷ್ಟು ತಿಂಗಳಿಂದ ಸಂಬಳ ಇಲ್ಲ? ನಮಗೆ ನವಂಬರಿಂದ ಸಂಬಳ ಇಲ್ಲ ಸರ್. 2025 25 ನವಂಬರ್ ಸಂಬಳ ಇಲ್ಲ. ಈ ಪ್ರಾಧ್ಯಾಪಕರಿಗೆ ಅವ್ರಿಗೆ 10 ತಿಂಗಳಿಂದ ಸಂಬಳ ಇಲ್ಲ ಸರ್. ಮತ್ತು ಹೆಂಗೆ ಜೀವನ ಮಾಡ್ತೀರಿ ಅಂತ ಸಂಬಳ ಸರ್, ಇಲ್ಲ? ಈಗ ನಮ್ಮ ಜೀವನ ಕಷ್ಟ ಆಗಿಬಿಟ್ಟೆ ಸರ್. ಹೆಣ್ಣು ಮಕ್ಕಳನ್ನ ಈಗ ಸ್ಕೂಲಿಗೆ ಎಲ್ಲ ಫೀಸ್ ತುಂಬೋದು ಕಷ್ಟ ಸರ್. ಈಗ ಎಲ್ಲ ಅಡ್ಮಿಷನ್ ಸ್ಟಾರ್ಟ್ ಆಗಿದಾವೆ ಸರ್. ಅದನ್ನು ನಾವೆಲ್ಲೋ ಸಾಲ ಸೋಲ ಮಾಡಿ ತುಂಬಿದೆ ಸರ್. ನಮ್ಗಿನ ಬಡ ಎಂಪ್ಲಾಯ್ಗಳು ಅದಾರೆ ಸರ್ ಇಲ್ಲಿ. ಅವ್ರ ಜೀವನ ಭಾಳ ಕಷ್ಟ ಆಗಿದೆ ಸರ್. ಹೀಗಾಗಿ ಅವರು ನಾವು ಎಲ್ಲರೂ ಸೇರಿ ಪ್ರತಿಭಟನೆ ಕೊಡ್ತೀವಿ ಸರ್. ಇದೇ ಥರ ಆದರೆ ಮುಂದೆ ಜೀವನ ಏನಂತ ನಿಮ್ಗೆ? ಸರ್, ನಾವೀಗ ಶಾಂತಿಯುತವಾಗಿ ಪ್ರತಿಭಟನೆ ಕೊಡ್ತೀವಿ ಸರ್. ಇದೇ ಥರ ಪಗಾರ ಕೊಡದೆ ಸತಾಯಿಸ್ಕೊಡ್ತಾ ಹೋದರೆ ಒಬ್ಬರು ಹೋರಾಟ ಮಾಡ್ತೀವಿ ಸರ್. ನಾವು ಎಲ್ಲದಕ್ಕೂ ಸಿದ್ಧರಾಗಿ ನಿಂತೀವಿ ಸರ್. ಎಷ್ಟು ಜನ ಆಡಳಿತ ಮಂಡಳಿಯವ್ರು? ನಾವು ಟೋಟಲ್ ಹೊರಗುತ್ತಿಗೆಯವರು 20 ಜನ ಸಿಬ್ಬಂದಿಗಳು ಇದೆ ಸರ್. ಈಗ ಆಡಳಿತ ಮಂಡಳಿಯವ್ರು ಏನಂತಾರೆ? ಈಗ ಅವ್ರು ಕೊಡ್ತೀವಿ ಅಂತ ಹೇಳ್ತಾರೆ ಸರ್. ಬೆಳಗ್ಗೆ ಕೊಡ್ತೀವಿ, ಸಂಜೆ ಬರ್ತಾರೆ. ಈಗ ಸಂಜೆ ಅಧಿಕಾರಿ ಬರ್ತಾರೆ, ಕೊಟ್ಬಿಡ್ತೀವಿ. ಇವತ್ತು ಬೀಗ ತೆಗಿಸ್ರಿ, ಇವತ್ತು ಫೈಲ್ ಫುಟಪ್ ಮಾಡಿಸೇ ಬಿಡ್ತೀವಿ. ಇವತ್ತಿನವರೆಗೂ ಯಾವುದೂ ಆಗಿಲ್ಲ ಸರ್. ಅವ್ರ ಆಶ್ವಾಸನೆಗಳೆಲ್ಲ ಸುಳ್ಳಾಗಿದೆ ಸರ್. ಏನು ಸಮಸ್ಯೆ? ಪೇಮೆಂಟ್ ಆಗದಿರೋದಕ್ಕೆ ಏನು ಸಮಸ್ಯೆ ಅಂತ ಸರ್? ಈಗ ಅವರು ಹೇಳೋ ಪ್ರಕಾರ ಸಂಪನ್ಮೂಲ ಇಲ್ಲ ಅಂತ ಹೇಳ್ತಾರೆ ಸರ್. ವಿಶ್ವವಿದ್ಯಾಲಯದಲ್ಲಿ ಸಂಪನ್ಮೂಲ ಇಲ್ಲ. 2012 ಇದು ಸ್ಟಾರ್ಟ್ ಆಯ್ತು ಸರ್ ವಿಶ್ವವಿದ್ಯಾಲಯ. ಅವತ್ತಿನಿಂದ ಇವತ್ತಿನವರೆಗೂ ಇದಕ್ಕೆ ಅನುದಾನ ಇಲ್ಲ ಸರ್.
ಈ ಹಿಂದೆ ಅಧಿಕಾರಿಗಳಿದ್ರಲ್ಲ 40-50 ಮಂದಿಗೆ 5ನೇ ತಾರೀಕು ಒಳಗಡೆ ಸಂಬಳ ಮಾಡ್ತಿದ್ರು. ಈಗ ಇರ್ತಕ್ಕಂಥ ಸಂಪನ್ಮೂಲಗಳನ್ನು ಎಲ್ಲಿ ಕಳಿಸಿದ್ರು ಸರ್ ಇವರು? ಎಲ್ಲ ಅಧಿಕಾರಿಗಳಿಗೆ ಮುಂಗಡವಾಗಿ ಹಣ ಕೊಟ್ಟರು, ಅದನ್ನ ಇನ್ನೂವರೆಗೆ ವಸೂಲಿ ಮಾಡಲಿಲ್ಲ. ಅದನ್ನು ಸಿಂಡಿಕೇಟ್ ಚರ್ಚೆಯಲ್ಲೇ ಇದೆ ಸರ್. 10 ಲಕ್ಷ 12 ಲಕ್ಷ ಟೋಟಲ್ ನಮಗೆ ಅಧಿಕಾರಿಗಳು ಮುಂಗಡವಾಗಿ ತೆಗೆದುಕೊಂಡಿರೋ ಹಣ 42 ಲಕ್ಷ ರೂಪಾಯಿ ಸರ್. ಅದು ನಮ್ಮ ವಿಶ್ವವಿದ್ಯಾಲಯಕ್ಕೆ ತುಂಬಿದ್ರೆ ನಮ್ಗೆಲ್ಲರೂ ಸಂಬಳ ಆಗ್ತದೆ ಸರ್. ನಮ್ಮ ಪಗಾರ ಸಂಪನ್ಮೂಲನ ತೊಗೊಂಡಿವ್ರು ಖರ್ಚು ಮಾಡಿ ನಮಗೆ ಪಗಾರಕ್ಕೆ ಸಂಬಳ ಇಲ್ಲ ಅಂತ ಹೇಳ್ತಾರೆ ಸರ್. ಈ ವಿಶ್ವವಿದ್ಯಾಲಯ ಹಣ ದುರುಪಯೋಗ ಐತೆ ಅಂತ ನಿಮ್ಮ ಮೇಲೋಟ ಕಂಡು ಬರ್ತದೆ. ಹೌದು ಸರ್, ಕಂಡು ಬರ್ತದೆ. ಯಾರು ಮಾಡಿದಾರೆ ಸರ್? ಯಾರು ಇರ್ತಕ್ಕಂಥ ಅಧಿಕಾರಿಗಳೇ ಮಾಡಿದ್ದಾರೆ. ಯಾರ ಅವಧಿ ಒಳಗಾಗಿದೆ ಅಂತ? ಇದು ಈಗ ಇರ್ತಕ್ಕಂಥ ಕುಲಪತಿಗಳು, ಹಿಂದೆ ಇರ್ತಕ್ಕಂಥ ಕುಲ ಸಚಿವರ ಅವಧಿಯಲ್ಲಿ ನಿಮ್ಮ ಹೆಸರು? ಬಸವರಾಜ್ ಅಂತ ಹೇಳಿ ಸರ್. ಸಮಸ್ಯೆ ಆಗೈತೆ, ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ರಿ? ಏನು ಸರ್ 9 ತಿಂಗಳಿಂದ ಸಂಬಳ ಆಗಿಲ್ಲ ಸರ್. ಈ ಹಿಂದೆ ನಮಗೆ 2 ತಿಂಗಳು ಕೊಡ್ತೀವಿ ಅಂತ ಹೇಳಿದ್ರು, 2 ತಿಂಗಳು ಇನ್ನೂ 7 ತಿಂಗಳು ಬ್ಯಾಲೆನ್ಸ್ ಇದೆ ಸರ್. ನಮ್ಮ ಷರತ್ತಿಗೆ ಅವ್ರು ಬದ್ಧರಾಗಿ 6ನೇ ತಾರೀಕಿಗೆ ಇನ್ನು 2 ತಿಂಗಳಿದ್ದು, ಆಮೇಲೆ 12ನೇ ತಾರೀಕಿನ ಒಳಗಾಗಿ ಒಂದು ಅಷ್ಟು 7 ತಿಂಗಳದ್ದು ಸಂಬಳ ನಾವು ಮಾಡ್ತೀವಿ ಅಂತ ಒಪ್ಕೊಂಡಿದ್ದೀವಿ ಕುಲಪತಿಗಳು. ಆ ಮಾತನ್ನು ತಪ್ಪಿದ್ದಾರೆ ಸರ್. ಆ ಷರತ್ತು ಮೀರಿದೆ. ಈಗ ಮೀರಿದಾದಮೇಲೆ ನಾವು ಇವತ್ತು ಪ್ರತಿಭಟನೆ ಕೂತಿದ್ದೀವಿ ಸರ್. ಈಗ ನಾವು 2 ದಿನದಿಂದ ಕೂತೀವಿ ಸರ್. ಹೊರಗುತ್ತಿಗೆದವರು ಈಗ ಟೀಚಿಂಗ್ದವರೆಲ್ಲರೂ ಅವ್ರು 5 ದಿನ ಆಯ್ತು ಸರ್ ಈಗ ಕೂತ್ಕೊಂಡಿದ್ದೀವಿ. ಪ್ರಗತಿಯವರಿಗೆ ಎಷ್ಟು ತಿಂಗಳಿಂದ ಸಂಬಳ ಇಲ್ಲ? ನಮಗೆ ನವಂಬರಿಂದ ಸಂಬಳ ಇಲ್ಲ ಸರ್. 2025 25 ನವಂಬರ್ ಸಂಬಳ ಇಲ್ಲ. ಈ ಪ್ರಾಧ್ಯಾಪಕರಿಗೆ ಅವ್ರಿಗೆ 10 ತಿಂಗಳಿಂದ ಸಂಬಳ ಇಲ್ಲ ಸರ್. ಮತ್ತು ಹೆಂಗೆ ಜೀವನ ಮಾಡ್ತೀರಿ ಅಂತ ಸಂಬಳ ಸರ್, ಇಲ್ಲ? ಈಗ ನಮ್ಮ ಜೀವನ ಕಷ್ಟ ಆಗಿಬಿಟ್ಟೆ ಸರ್. ಹೆಣ್ಣು ಮಕ್ಕಳನ್ನ ಈಗ ಸ್ಕೂಲಿಗೆ ಎಲ್ಲ ಫೀಸ್ ತುಂಬೋದು ಕಷ್ಟ ಸರ್. ಈಗ ಎಲ್ಲ ಅಡ್ಮಿಷನ್ ಸ್ಟಾರ್ಟ್ ಆಗಿದಾವೆ ಸರ್. ಅದನ್ನು ನಾವೆಲ್ಲೋ ಸಾಲ ಸೋಲ ಮಾಡಿ ತುಂಬಿದೆ ಸರ್. ನಮ್ಗಿನ ಬಡ ಎಂಪ್ಲಾಯ್ಗಳು ಅದಾರೆ ಸರ್ ಇಲ್ಲಿ. ಅವ್ರ ಜೀವನ ಭಾಳ ಕಷ್ಟ ಆಗಿದೆ ಸರ್. ಹೀಗಾಗಿ ಅವರು ನಾವು ಎಲ್ಲರೂ ಸೇರಿ ಪ್ರತಿಭಟನೆ ಕೊಡ್ತೀವಿ ಸರ್. ಇದೇ ಥರ ಆದರೆ ಮುಂದೆ ಜೀವನ ಏನಂತಾರೆ ನಿಮಗೆ? ಸರ್ ನಾವೀಗ ಶಾಂತಿಯುತವಾಗಿ ಪ್ರತಿಭಟನೆ ಕೊಡ್ತೀವಿ ಸರ್. ಇದೇ ಥರ ಪಗಾರ ಕೊಡದೆ ಸತಾಯಿಸ್ಕೊಳ್ತಾರೆ ಹೋದರೆ ಒಬ್ಬರು ಹೋರಾಟ ಮಾಡ್ತೀವಿ ಸರ್. ನಾವು ಎಲ್ಲದಕ್ಕೂ ಸಿದ್ಧರಾಗಿ ನಿಂತೀವಿ ಸರ್. ಎಷ್ಟು ಜನ ಆಡಳಿತ ಮಂಡಳಿಯವ್ರು? ನಾವು ಟೋಟಲ್ ಹೊರಗುತ್ತಿಗೆ 20 ಜನ ಸಿಬ್ಬಂದಿಗಳು ಇದೆ ಸರ್. ಈಗ ಆಡಳಿತ ಮಂಡಳಿಯವ್ರು ಏನಂತಾರೆ? ಈಗ ಅವ್ರು ಕೊಡ್ತೀವಿ ಅಂತ ಹೇಳ್ತಾರೆ ಸರ್. ಬೆಳಗ್ಗೆ ಕೊಡ್ತೀವಿ, ಸಂಜೆ ಬರ್ತಾರೆ. ಈಗ ಸಂಜೆ ಅಧಿಕಾರಿ ಬರ್ತಾರೆ, ಕೊಟ್ಬಿಡ್ತೀವಿ. ಇವತ್ತು ಬೇಗ ತೆಗಿಸ್ರಿ, ಇವತ್ತು ಫೈಲ್ ಫಿಟಪ್ ಮಾಡಿಸೇ ಬಿಡ್ತೀವಿ. ಇವತ್ತಿನವರೆಗೂ ಯಾವುದೂ ಆಗಿಲ್ಲ ಸರ್. ಅವ್ರ ಆಶ್ವಾಸನೆಗಳೆಲ್ಲ ಸುಳ್ಳಾಗಿದೆ ಸರ್. ಏನು ಸಮಸ್ಯೆ? ಈ ಪೇಮೆಂಟ್ ಆಗದಿರೋದಕ್ಕೆ ಏನು ಸಮಸ್ಯೆ ಅಂತ? ಸರ್ ಈಗ ಅವರು ಹೇಳೋ ಪ್ರಕಾರ ಸಂಪನ್ಮೂಲ ಇಲ್ಲ ಅಂತ ಹೇಳ್ತಾರೆ ಸರ್. ವಿಶ್ವವಿದ್ಯಾಲಯದಲ್ಲಿ ಸಂಪನ್ಮೂಲ ಇಲ್ಲ. 2012 ಇದು ಸ್ಟಾರ್ಟ್ ಆಯ್ತು ಸರ್ ವಿಶ್ವವಿದ್ಯಾಲಯ. ಅವತ್ತಿನಿಂದ ಇವತ್ತಿನವರೆಗೂ ಇದಕ್ಕೆ ಅನುದಾನ ಇಲ್ಲ ಸರ್. ಈ ಹಿಂದೆ ಅಧಿಕಾರಿಗಳಿದ್ರಲ್ಲ 40-50 ಮಂದಿಗೆ 5ನೇ ತಾರೀಕು ಒಳಗಡೆ ಸಂಬಳ ಮಾಡ್ತಿದ್ರು. ಈಗ ಇರ್ತಕ್ಕಂಥ ಸಂಪನ್ಮೂಲಗಳನ್ನು ಎಲ್ಲಿ ಕಳಿಸಿದ್ರು ಸರ್ ಇವರು? ಎಲ್ಲ ಅಧಿಕಾರಿಗಳಿಗೆ ಮುಂಗಡವಾಗಿ ಹಣ ಕೊಟ್ಟರು, ಅದನ್ನ ಇನ್ನೂವರೆಗೆ ವಸೂಲಿ ಮಾಡಲಿಲ್ಲ. ಅದನ್ನು ಸಿಂಡಿಕೇಟ್ ಚರ್ಚೆಯಲ್ಲೇ ಇದೆ ಸರ್. 10 ಲಕ್ಷ 12 ಲಕ್ಷ ಟೋಟಲ್ ನಮಗೆ ಅಧಿಕಾರಿಗಳು ಮುಂಗಡವಾಗಿ ತೆಗೆದುಕೊಂಡಿರೋ ಹಣ 42 ಲಕ್ಷ ರೂಪಾಯಿ ಸರ್. ಅದು ನಮ್ಮ ವಿಶ್ವವಿದ್ಯಾಲಯಕ್ಕೆ ತುಂಬಿದ್ರೆ ನಮ್ಗೆಲ್ಲರೂ ಸಂಬಳ ಆಗ್ತದೆ ಸರ್. ನಮ್ಮ ಪಗಾರ ಸಂಪನ್ಮೂಲನ ತೊಗೊಂಡಿವ್ರು ಖರ್ಚು ಮಾಡಿ ನಮಗೆ ಪಗಾರಕ್ಕೆ ಸಂಬಳ ಇಲ್ಲ ಅಂತ ಹೇಳ್ತಾರೆ ಸರ್. ಈ ವಿಶ್ವವಿದ್ಯಾಲಯ ಹಣ ದುರುಪಯೋಗ ಐತೆ ಅಂತ ನಿಮ್ಮ ಮೇಲೋಟ ಕಂಡು ಬರ್ತದೆ. ಹೌದು ಸರ್, ಕಂಡು ಬರ್ತದೆ ಸರ್. ಯಾರು ಮಾಡಿದಾರೆ ಸರ್? ಯಾರು ಇರ್ತಕ್ಕಂಥ ಅಧಿಕಾರಿಗಳೇ ಮಾಡಿದ್ದಾರೆ. ಯಾರ ಅವಧಿ ಒಳಗಾಗಿದೆ ಅಂತ? ಇದು ಈಗ ಇರ್ತಕ್ಕಂಥ ಕುಲಪತಿಗಳು, ಹಿಂದೆ ಇರ್ತಕ್ಕಂಥ ಕುಲ ಸಚಿವರ ಅವಧಿಯಲ್ಲಿ ನಿಮ್ಮ ಹೆಸರು? ಬಸವರಾಜ್ ಅಂತ ಹೇಳಿ ಸರ್. ರೂಪಾಯಿ ಅನುದಾನ ನಿನ್ನೆ ಬಂದಿದೆ ಅಂತ ಹೇಳಿದ್ರಿ. ಆದರೆ ನಿಮ್ಮ ಒಂದು ಸಿಬ್ಬಂದಿಗಳು ಏನು ಹೇಳ್ತಾ ಇದ್ದಾರೆ, ಈಗಾಗಲೇ ಬಂದು 2 ತಿಂಗಳಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಯಾವ್ದು ಸತ್ಯ ಯಾವ್ದು ಸುಳ್ಳು ಸರ್? ಬಂದಿರೋದು ನಿಜಾನ ಸುಳ್ಳು ಅದನ್ನ ಹೇಳ್ರಿ ಸರ್. ತಗೊಳ್ಳಿ. ಅನುದಾನಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ಒಂದು 2 ದಿವಸದ ಹಿಂದೆ ನಾನು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡುವ OSಗೆ ಬೆಂಗಳೂರಿಗೆ ಹೋಗಿದ್ದೆ. ನಿನ್ನೆ ಅವನು ಸ್ಯಾಂಕ್ಷನ್ ಮಾಡಿಕೊಂಡು ಬಂದಿದ್ದಾನೆ. ಅದನ್ನು ಧಾರವಾಡದ ಖಜಾನೆಗೆ ಕಳಿಸಲಾಗಿದೆ. ಇವತ್ತು ಅಥವಾ ನಾಳೆ ಅದು ಜಮಾ ಆಗುತ್ತದೆ. ಸರ್ ಒಂದು ನಿಮಿಷ, ಆ ಆದೇಶ ಕಾಪಿ ಒಂದು ನಕಲಿ ಕಾಪಿ ಇದೆ ನಿಮ್ಮ ಹತ್ರ? ನನ್ನ ಹತ್ರ ಇಲ್ಲ, ಆಡಳಿತದಾಗಿರುತ್ತೆ. ಕೊಡಿ ಸರ್, ಯಾವಾಗ ಬರೋದು ಅಂತ ಗೊತ್ತಾಗುತ್ತೆ. ಓಕೆ ಓಕೆ, ನಾವು ಇರ್ತೇವೆ ಬನ್ನಿ ಸರ್. ಅವ್ರು ಯಾರು ಅವರು ಕರೀರಿ ಸರ್. ಫೈನಾನ್ಸ್ ಆಫೀಸರ್ ಯಾರು ಸರ್ ಇಲ್ಲಿ? ಆಲ್ರೆಡಿ ಎಕ್ಸಿಸ್ಟಿಂಗ್ ಸರ್ವಿಸ್ನಾಗ ಇರೋರು. ಕಾಪಿ ಯಾರು? ಫೈನಾನ್ಸಿಯಲ್ ಆಫೀಸರ್ ಯಾರು ಸರ್? ಫೈನಾನ್ಸ್ ಆಫೀಸರ್ ವಸಂತ್ ಕುಮಾರ್ ಅವರು ಕಾಪಿ ತಗೊಂಡ್ಬರಕ್ಕೆ ಕಾಲಕ್ಕೆ ಸೇವೆ ಮಾಡೋರನ್ನ ಅರೆಕಾಲಕ್ಕೆ ಮಾಡಿ ಯಾಕೆ ಆದೇಶ ಹೊಡಿಸಿರಿ? ಆಮೇಲೆ ಕಳೆದ 1.5 ವರ್ಷದಿಂದ ಯಾಕೆ ವೇತನ ಕೊಟ್ಟಿಲ್ಲ ನೀವು? ಮಾಧ್ಯಮ ಮಿತ್ರರ, ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯಕ್ಕೆ 3 ವರ್ಷದಿಂದ ಅನುದಾನದ ಕೊರತೆ ತುಂಬ ಇದೆ. ಆ ಅನುದಾನದ ಕೊರತೆಯಿಂದಾಗಿ ಕಚೇರಿಯ ಕೆಲಸ ಕಾರ್ಯ, ವಾಹನಗಳು, ಸಾದಿಲ್ವಾರು, ವಿಶ್ವವಿದ್ಯಾಲಯದ ಸ್ವಚ್ಛತೆ
ಉದ್ಯಾನವನ ಮತ್ತು ನೀರು, ಕುಡಿಯುವ ನೀರು ಇವುಗಳಿಗೆ ಸಂಬಂಧಪಟ್ಟಂತೆ ಮೂಲಭೂತ ಸೌಕರ್ಯಗಳಿಂದ ವಿಶ್ವವಿದ್ಯಾಲಯ ನಳನಳಿಸುತ್ತಿದೆ. ಎರಡನೆಯದು, ಸ್ವಚ್ಛತಾ ಸಿಬ್ಬಂದಿಗಳು, ಅರೆಕಾಲಿಕ ಸಹಾಯಕ ಪ್ರಾಧ್ಯಾಪಕರಿಗೆ 9 ತಿಂಗಳು ಮತ್ತು 7 ತಿಂಗಳ ಆಯಾ ತಿಂಗಳ ವೇತನವನ್ನು ಕೊಡಬೇಕಾಗಿದೆ. ಆಯಾ ತಿಂಗಳ ವೇತನವನ್ನು ಕೊಡುವ ಸಂದರ್ಭದಲ್ಲಿ ಅನುದಾನದ ಕೊರತೆಯಿಂದಾಗಿ ಕೊಡುವುದಕ್ಕೆ ಆಗಿಲ್ಲ. ವಿಷಯವನ್ನು ಸರ್ಕಾರದ ಗಮನಕ್ಕೆ ತರಲಾಗಿದೆ. ಅನುದಾನ ಬರ್ತಿತ್ತು ನಿಮಗೆ, ಈಗ ಯಾಕೆ ಅನುದಾನ ಕಡಿಮೆ ಆಗ್ತಾ ಇದೆ? 4 ವರ್ಷಗಳ ಹಿಂದಿನ ಹಣಕಾಸಿನ ವ್ಯವಸ್ಥೆಯನ್ನು ನಾವು ಗಮನಿಸಿದರೆ 2 ಕೋಟಿ, 3 ಕೋಟಿ, 4 ಕೋಟಿ, 5 ಕೋಟಿ ಸರ್ಕಾರದ ಅನುದಾನ ಬರ್ತಾಯಿತ್ತು. 2023ರಿಂದ ಈಚೆಗೆ 79 ಲಕ್ಷ, ಅದಕ್ಕಿಂತಲೂ ಕಡಿಮೆ ಸರ್ಕಾರದ ಅನುದಾನ ಬರ್ತಾ ಇದೆ. ಈ ಅನುದಾನದ ಸಂದರ್ಭದಲ್ಲಿ ನಮಗೆ ಕೆಲಸ ಮಾಡಿದವರಿಗೆ ಸಂಬಳವನ್ನು ಕೊಡುವುದಕ್ಕೆ ವ್ಯತ್ಯಯವಾಗಿದೆ. ಸರ್, ಈಗ 18ಕ್ಕೆ ನೀವು ರಿಟೈರ್ಡ್ ಆಗ್ತೀರ, ಆ ಒಳಗೆ ಅವ್ರಿಗೇನು ವೇತನ ಕೊಡ್ತಿರೋ, ಆಮೇಲೆ ಆದೇಶ ಪ್ರತಿ ಒಳಗೆ ಹಿಂದೆ ಇದ್ದಂತ ಅಂದರೆ ಕುಲಸಚಿವರ ಸಹಿಯನ್ನು ಅವ್ರು ಹೋಗ್ಬಿಟ್ಟಿದ್ದಾರೆ. ನಂತರ ಅವ್ರು ಸಹಿ ಮಾಡಿ ಫರ್ಜರಿ ಮಾಡಿಕ್ಕೆ ಆ ರೀತಿ ಅಂತ ಆರೋಪವನ್ನು ಮಾಡ್ತಿದ್ದಾರೆ. ಈಗ ನೀವು ಹೋಗೋರಿಗೆ ಸ್ಯಾಲ್ರಿ ಮಾಡ್ತೀರಾ ಹೇಗೆ ಸರ್ ಅವರಿಗೆ? ನಾನು ಈಗಾಗಲೇ ಇಂತಹ ಕಷ್ಟದ ಸಂದರ್ಭದಲ್ಲಿಯೂ 3 ತಿಂಗಳ ವೇತನವನ್ನು ಸ್ವಚ್ಛತಾ ಸಿಬ್ಬಂದಿಗಳಿಗೆ ಮಾಡಿದ್ದೇನೆ. ಟೋಟಲ್ ಎಷ್ಟು ಎಂಪ್ಲಾಯ್ಸ್ ಇದ್ದಾರೆ ಸರ್? 25 ಸಂಬಳ ಆಗದೆ ಇರೋರಿಗೆ ಒಂದು 50 ಜನ, ಸಂಬಳ ಆಗದೇ ಇರೋರು ಒಂದು 50 ಜನ ಇದ್ದಾರೆ. ಅದರಲ್ಲಿ ನಾನು ಸ್ವಚ್ಛತಾ ಸಿಬ್ಬಂದಿಗಳಿಗೆ 3 ತಿಂಗಳ ಸಂಬಳವನ್ನು ಕೊಡಲಾಗಿದೆ. ಇನ್ನು 25 ಸಹಾಯಕ ಪ್ರಾಧ್ಯಾಪಕರಿಗೆ ಮತ್ತು 25 ಸ್ವಚ್ಛತಾ ಸಿಬ್ಬಂದಿಗಳಿಗೆ ನಾವು ನಿನ್ನೆ ಸರ್ಕಾರದಿಂದ ಅನುದಾನ ಬಂದಿದೆ. ಆ ಅನುದಾನದ ಸಂದರ್ಭದಲ್ಲಿ 3 ತಿಂಗಳು ಮತ್ತು 2 ತಿಂಗಳು ಅವರಿಗೆ ವೇತನವನ್ನು ಕೊಡುವುದಕ್ಕೆ ನಾನು ಪ್ರಯತ್ನವನ್ನು ಪಡ್ತೇನೆ. ಆ ಭರವಸೆಯನ್ನು ಅವರಿಗೆ ನಾನು ಕೊಟ್ಟಿದ್ದೆ. ಎಷ್ಟು ಬಂದಿದೆ ಸರ್ ನಿನ್ನೆ? 19 ಲಕ್ಷ ಬಂದಿದೆ. ಅಂದರೆ ಒಂದು ವರ್ಷಕ್ಕೆ 54 ಲಕ್ಷ ಏನೋ ಬರೋದು? ಒಂದು ವರ್ಷಕ್ಕೆ 79 ಲಕ್ಷ. ಕಂತಲ್ಲಿ ಅಂದರೆ ಎಷ್ಟು? 4 ತಿಂಗಳಿಗೆ 19 ಲಕ್ಷ, 19 ಲಕ್ಷ, 19 ಲಕ್ಷ. ಅವ್ರ ಸ್ಯಾಲ್ರಿ ಆಗ್ತದೆ 10 ಲಕ್ಷ, 10 ಲಕ್ಷ, 10 ಲಕ್ಷ, 12, 13 ತನಕ ಆಗ್ಬೋದು. ಅಷ್ಟು ಡೆವಲಪ್ಮೆಂಟದಲ್ಲಿ ನಾವು ಕೊಡಬೇಕು. ಡೆವಲಪ್ಮೆಂಟಿನಲ್ಲಿ ಕೊಡುವ ಸಂದರ್ಭದಲ್ಲಿ ಇನ್ನು ನಮ್ಮದೇ ವಿಶ್ವವಿದ್ಯಾಲಯದಲ್ಲಿ ಕೆಲವು ಕೆಲಸ ಕಾರ್ಯಗಳಿಗೂ ನಾವು ಅದನ್ನು ಖರ್ಚು ಮಾಡಬೇಕಾಗ್ತದೆ. ಅದನ್ನು ಬದಿಗೆ ಸರಿಸಿ ಅವ್ರ ಸಂಬಳವನ್ನು ನಾವು ಕೊಡ್ತೇವೆ. ಸರಿ, ಓಕೆ. ಇವಾಗ ಆದೇಶ ಪ್ರತಿಯನ್ನು ಕೊಟ್ಟೇ ಇಲ್ಲ ಅಂತ ಅವ್ರು ಕೆಲಸ ಮಾಡಿದಕ್ಕೆ ಇದುವರೆಗೂ ಕೂಡ ಯಾವುದೇ ಆಧಾರನೇ ಇಲ್ಲ, ದಾಖಲೆ ಇಲ್ಲ. ನೀವು ಹೋದ ನಂತರ ಅವರ ಮುಂದಿನ ಭವಿಷ್ಯ ಯಾವ ರೀತಿ? ಆಮೇಲೆ ಉಳಿದಿರ್ತಕ್ಕಂಥ ಸಂಬಳವನ್ನು ರಿಲೀಸ್ ಮಾಡ್ಕೊಂತೀವಿ ಅಂತ ಅನ್ನೋದು ಅವ್ರಿಗೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟಿಲ್ಲ ಸರ್, ಆದೇಶ ಕೊಟ್ಟಿಲ್ಲ. ಈ ಪ್ರಕ್ರಿಯೆ ಹೆಚ್ಚು ಕಡಿಮೆ ನನ್ನ ಗಮನಕ್ಕೆ ಬಂದಿರುವಂಥದ್ದು ಅಂತಂದರೆ 4 ವರ್ಷದ ಹಿಂದಿನ ಸಂದರ್ಭ. ಪ್ರತಿ ವರ್ಷ ಮಾಡ್ತೀವಿ. 4 ವರ್ಷದ ಹಿಂದಿನ ಸಂದರ್ಭದಲ್ಲಿ ಅವ್ರಿಗೆ ಕೊಟ್ಟಿಲ್ಲ, ಬೇರೆ ಬೇರೆ ಕಾರಣಗಳಿರ್ಬೋದು. ಇದನ್ನು ಗಮನಿಸಿ ನಾನು ಹಿಂದಿನ ಕುಲಸಚಿವರಾಗಿರುವಂತಹ, ಈಗ ಮಾತೃ ಸಂಸ್ಥೆಗೆ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಹೋಗಿರುವಂತಹ ಕುಲಸಚಿವರಿಗೆ, ಯಾರು? ಸಿ.ಟಿ. ಗುರುಪ್ರಸಾದ್ ಅವರಿಗೆ ನಾನು ಫೋನ್ ಮಾಡಿ ಹೇಳಿದ್ದೇನೆ, ನಿಮ್ಮ ಅವಧಿಯ ಸಂದರ್ಭದಲ್ಲಿ ಇರುವ ಎಷ್ಟು ಜನ ಕೆಲಸ ಮಾಡಿದ್ದಾರೆ ಅವರಿಗೆ ಆದೇಶಕ್ಕೆ ನೀವು ಸಹಿ ಮಾಡಿ ಹೋಗಿರಿ. ಸಹಿ ಮಾಡಿ ಹೋಗಿರುವುದರಿಂದ ಅದನ್ನು ನಾನು ನಿಮ್ಗೆ ಕಳಿಸ್ತೇನೆ. ಅದರ ಮೇಲೆ ನಾನು ಸಹಿ ಮಾಡ್ತೇನೆ, ಒಂದು ಸಹಿ ಅದನ್ನು ಕಳಿಸಿದ್ದೇನೆ. ಕಳಿಸಿದ ಮೇಲೆ ಅವರು ಅದನ್ನು ಕಡತದಲ್ಲಿ ಇದೆಯೋ ಅಥವಾ ಇಲ್ಲವೋ ಎಂದು ಗಮನಿಸಿದ್ದಾರೆ. ನೋಡಿದ್ರು ಅಂತಂದರೆ ಅವರಿಂದ ಸಹಿ ಮಾಡಿಸಿ ಕೊಡುವ ಜವಾಬ್ದಾರಿ ನನ್ನದು. ಅಲ್ಲ, ನೀವು 2 ದಿವಸ ಕಡತದಲ್ಲಿ ಇದೆಯೋ ಇಲ್ವೋ? ಕಡತದಲ್ಲಿದೆ. ಅವ್ರದ್ದು ಸಿ.ಟಿ. ಗುರುಪ್ರಸಾದ್ ಅವರು ಸಹಿ ಮಾಡಿರುವುದು ಕಡತದಲ್ಲಿದೆ. ಅದು ನೋಡಿ ನಾವು ಫೈನಲ್ ಮಾಡ್ತೀವಿ. ಅವ್ರಿಗೊಂದು ಆದೇಶ ಪ್ರತಿ ಕೊಟ್ಟರೆ ಅವ್ರಿಗೊಂದು ಗ್ಯಾರಂಟಿ ಇರುತ್ತೆ. ನೇಮಕ ಇದೆ ಸರ್ಕಾರ. ನೀವು 4 ವರ್ಷದ ಹಿಂದೆ ಆಗಿದ್ದೀರಿ, ಅಲ್ಲಿಂದ ಇಲ್ಲಿ ತನಕ ನಾವು ಕೊಡಾಕಿನ ಸರ್ 1 ಅವರ್ ಅವರ ಆದೇಶದ ಪ್ರತಿಯನ್ನು ಅವರ ಮುಖಂಡರಿಗೆ ನಾನು ಕೊಟ್ಟಿದ್ದೇನೆ. ಅದು ಕುಲಸಚಿವರ ಸಹಿ ಮಾಡಿ ಕೊಡುವ ಜವಾಬ್ದಾರಿ. 4 ವರ್ಷದಿಂದ ಯಾಕೆ ಈ ರೀತಿ ಡಿಲೇ ಮಾಡಿತ್ತು? ಯಾಕೆ? ತಾಂತ್ರಿಕ ಕಾರಣಗಳಿಂದ. 4 ವರ್ಷದಿಂದ ತಾಂತ್ರಿಕ ಕಾರಣ ಆಯ್ತು. ತಾಂತ್ರಿಕ ಕಾರಣಗಳು. ಏನು ಮಾತಾಡ್ತೀವಿ ಸರ್ ನೀವು? ಅದು
ಈಗಾಗಲೇ ನಾನು ಗಮನಿಸಿರುವಂತೆ ಅವರ ಆದೇಶಗಳು ನಾವು ಹಣಕಾಸಿನ ಅಧಿಕಾರಿಗಳಿಗೆ ಪ್ರತಿ ತಿಂಗಳು ಕೊಡ್ತಾನೆ ಬರ್ತೇವೆ. ಓಕೆ ಸರ್. ಇಂಡಿವಿಜುವಲ್ ಕೊಡಬೇಕು ಅಥವಾ ಇಲ್ಲವೋ ಎನ್ನುವ ಹಿನ್ನೆಲೆಯಲ್ಲಿ ಚರ್ಚೆ ಇರುವುದರಿಂದ ಅದು ಕೊಟ್ಟಿಲ್ಲ. ಎಲ್ಲ ಒಂದ್ ಕಡೆ ಜಾಣತನದಿಂದ ಜಾರ್ಕೊಳ್ತಾ ಇದ್ದೀರಿ ಅನಿಸ್ತಿಲ್ವಾ ನಿಮ್ಗೆ? ತಾಂತ್ರಿಕ ದೋಷ ಅಂದ್ರೆ ಸರ್ ಇದು ತಪ್ಪಲ್ವಾ ಸರ್ ನೀವು ಹೇಳೋದು? ಜಾಣತನ ಇತ್ಯಾದಿಗಳನ್ನ ಪ್ರದರ್ಶನ ಮಾಡೋದಿಲ್ಲ. ನಾನು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದ್ದೇನೆ. ಸರ್ ಈಗ ಮುಂದಿನ ನಿರ್ಧಾರ ಏನು ಸರ್? ಅವ್ರಿಗೆ ಏನು ಮಾಡ್ತೀರಾ ಇಲ್ಲೋ ಸ್ಯಾಲ್ರಿ ಆಗುತ್ತೆ ಹೇಳಿ ಸರ್ ಅವ್ರಿಗೆ ಈಗ ಯಾವ ತರ ಮನವೊಲಿಸ್ತೀರಿ? ಅಂತಿಮವಾಗಿ ನಾನು ಮಾಧ್ಯಮದ ಮಿತ್ರರಿಗೆ ಹೇಳೋದೇನು ಅಂತಂದ್ರೆ ಅವರ ಆದೇಶ ಪ್ರತಿಗಳನ್ನು ಕೊಡುತ್ತೇನೆ, ಅವರ ಸ್ಯಾಲರಿಯನ್ನು ಮಾಡುತ್ತೇನೆ. ಯಾವಾಗ ಸರ್? ಯಾವಾಗ ಪ್ರತಿ ಈಗ ಅವ್ರಿಗೆ ಮಾತಾಡಿ ಕುಲಸಚಿವರಿಗೆ ಬೇರೆ ಕಡೆ ವರ್ಗಾವಣೆ ಆಗಿರೋ ಕುಲಸಚಿವರ ಜೊತೆ ಮಾತಾಡಿ ಆರಕ್ಷಕರ ಆಫೀಸರ್ ಎದುರೇ ನಿನ್ನೆ ಮಾತಾಡಿದ್ದೇನೆ. ಅವರು ಎಸ್ ಅಂದಿದ್ದಾರೆ, ಅದಕ್ಕೆ ಸಹಮತಿ ಸೂಚಿಸಿದ್ದಾರೆ. ಆದೇಶದ ಪ್ರತಿ ಸರ್ ನೀವು ಹೋಗೋದ್ರೊಳಗೆ ಆಗುತ್ತಾ ಅಥವಾ ಯಾವಾಗ ಅಂತ? ಆದೇಶದ ಪ್ರತಿ ಇವತ್ತೇ ಮಾಡ್ತೀರಾ? 15ನೇ ತಾರೀಕು ನೀವು ಈಗ ರಿಟೈರ್ಮೆಂಟ್ ಆಗಿ ಆದೇಶದ ಪ್ರತಿಯನ್ನ ನನ್ನ ಅವಧಿಯ ಒಳಗಡೆನೆ ನಾನು ಅವರಿಗೆ ಕೊಡುತ್ತೇನೆ. ಅದು ಯಾವ ಮೂಲಕ ಮಾಡ್ತೀರಿ? 2 ದಿನದೊಳಗೆ ಕೊಡ್ತೀರಿ? 2 ದಿನದ ಕೊಡ್ತೀನಿ. ಭಾಸ್ಕರ್ ಸರ್ ಅಂತ ಹೇಳಿದ ತಕ್ಷಣ ನೆನೆಸ್ತಾರೆ ಸರ್ ಅವರು, ನೆನೆಸ್ತಾರೆ ಸರ್. ನಾವು ಹಿಂದೆನೂ ಕೂಡ ಬಹಳಷ್ಟು ವಿಶ್ವವಿದ್ಯಾಲಯಗಳಲ್ಲಿ ದುಡಿದಂಥವ್ರು. ನಿಮ್ಮದು ದೊಡ್ಡ ಒಂದು ಲಕ್ಷಾಂತರ ವಿದ್ಯಾರ್ಥಿಗಳ ಒಂದು ದೊಡ್ಡ ಬಳಗನೇ ಇದೆ. ಭಾಸ್ಕರ್ ಸರ್ ಮೇಲೆ ಒಂದು ಹೋಪ್ಸ್ ಇರುತ್ತೆ. ಈಗ ನೀವು ಕುಲಪತಿಗಳಾಗಿ ಈ ಹೋಪ್ ಉಳಿಸ್ಕೊಳ್ತೀರಾ ಅಂತ. ನಮ್ಮ ಸರ್ ಹಿಂಗೆ ಆಯಿತು ಅಂತ ಈ ಹೋಪನ್ನು ನಾನು ಉಳಿಸಿಕೊಳ್ಳುತ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಸರ್. ಈಗ